ನಿಜ ಹೇಳಬೇಕಂದ್ರೆ ಸರ್ಕಾರದ 108 ಯೋಜನೆ ಅದ್ಭುತವಾದ ಯೋಜನೆ. ಆದರೆ ಖಾಸಗಿ ಸಂಸ್ಥೆಯ ದುರಾಸೆಯಿಂದ ಈ ಜೀವರಕ್ಷಕ ಯೋಜನೆ ಜೀವಭಕ್ಷಕವಾಗಿ ಮಾರ್ಪಾಡಾಗುತ್ತೆ. ಅದು ಹೇಗೆ ಅಂತ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ಆಪರೇಷನ್ 108 ಅನ್ನು ಹಮ್ಮಿಕೊಂಡಿದೆ. ಈ ಆಪರೇಷನ್ನಲ್ಲಿ 108 ಆಂಬ್ಯುಲೆನ್ಸ್ಗಳು ಯಾವ ರೀತಿ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದೆ ಅನ್ನೋದನ್ನು ಲೈವ್ ಆಗಿ ಪತ್ತೆ ಹಚ್ಚಿದ್ದೀವಿ. ಅದರ ವಿವರ ಕೊಡ್ತೀನಿ, ಬನ್ನಿ. 108 ಆಂಬ್ಯುಲೆನ್ಸ್ ಚೇಸ್ ಮಾಡಿತು ಕವರ್ ಸ್ಟೋರಿ. ಬಯಲಾಯಿತು ಆಂಬ್ಯುಲೆನ್ಸ್ ಮೋಸ. 108 ಸರ್ಕಾರಿ ಆಂಬ್ಯುಲೆನ್ಸ್ ಅದೆಷ್ಟೋ ಜನರಿಗೆ ಪ್ರಾಣದಾನ ಮಾಡಿದ ಸಂಜೀವಿನಿ. ಆದರೆ ಇಂಥ ಪವಿತ್ರ ಸೇವೆಯನ್ನ 108 ಆಂಬ್ಯುಲೆನ್ಸ್ನ ನಿರ್ವಹಣೆ ಹೊಣೆ ಹೊತ್ತ ಜೀವಿಕೆ ಅನ್ನೋ ಖಾಸಗಿ ಸಂಸ್ಥೆ ಅಪವಿತ್ರಗೊಳಿಸುತ್ತಿದೆ. ಹಣ ಗಳಿಸೋ ದುರುದ್ದೇಶದಿಂದ ಮಾಡಬಾರದ ಕೆಲಸ ಮಾಡ್ತಿದೆ. ದುಡ್ಡು ಸರ್, ಪ್ರತಿಯೊಂದಕ್ಕೂ ದುಡ್ಡು ಸರ್. ನೀವು ಇಷ್ಟು ದುಡ್ಡು ಕೊಡಿ, ನಾನು ನಿಮಗೆ ಲೊಕೇಶನ್ ಕೊಡ್ತೀನಿ. ನೀವು ಯಾವ ವಾಟರ್ ವಾಶಿಗೆ ಹೋದ್ರೆ 200 ರೂಪಾಯಿ ಆ್ಯಂಬುಲೆನ್ಸು ಅಂತಂದು ಹೇಳ್ಬಿಟ್ಟು 200 ರೂಪಾಯಿ ತೊಗೊತಾರೆ. ಇವರು 500 ರೂಪಾಯಿ ಬಿಲ್ ಹಾಕೊತಾರೆ ಸರ್. ನೀವು ಗಾಡಿಗಳು ಕಂಡೀಷನ್ ನೋಡಿಬಿಟ್ರೆ ಇದು ಗೌರ್ಮೆಂಟ್ ಗಾಡಿನ, ಇದರಲ್ಲಿ ರೋಗಿಗಳನ್ನ ಶಿಫ್ಟ್ ಮಾಡ್ಬೋದಾ ಅಂತಂದು ಯೋಚನೆ ಬಂದ್ಬಿಟ್ಟಿದೆ ಸರ್. ಅಷ್ಟು ವರ್ಸ್ಟ್ ಇದೆ ಸರ್. ಎಸ್, ಇವರ ದೂರಿಗೆ ಪೂರಕವಾದ ಸಾಕ್ಷಿಗಳು ಬೇಕಲ್ವೇ? ಅದಕ್ಕಾಗಿ ನಮ್ಮ 108 ಆಂಬ್ಯುಲೆನ್ಸ್ ಚೇಸಿಂಗ್ ಶುರು ಮಾಡಿದ್ವಿ. ದಾವಣಗೆರೆಯಲ್ಲಿ ಆಪರೇಷನ್ 108. ನಾವು ನಮ್ಮ ಆಪರೇಷನ್ 108 ಅನ್ನ ದಾವಣಗೆರೆ ಜಿಲ್ಲೆಯ ಭರಮಸಾಗರದಿಂದ ಪ್ರಾರಂಭಿಸಿದ್ವಿ. ಭರಮಸಾಗರದಲ್ಲಿ ನಮ್ಮ ಪರಿಚಯದ ರೋಗಿಯೊಬ್ಬರನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸಿದ್ವಿ. ತೀವ್ರ ಎದೆನೋವಿನಿಂದ ಬಳಲುತ್ತಿದ್ದ ಅವರನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ನಿರ್ಧರಿಸಲಾಯಿತು. ಆಕ್ಸಿಜನ್ ಲೀಕ್ ಆಗ್ತಿದೆ, ನೀರು ಬರಿದಾಗಿದೆ. ಹೀಗೆ ರೋಗಿಯನ್ನ ಆಂಬ್ಯುಲೆನ್ಸ್ ಒಳಗೆ ಮಲಗಿಸಿ ಆಮ್ಲಜನಕ ಕೊಡಲು ನರ್ಸ್ ಮುಂದಾದ್ರು. ದುರಂತ ನೋಡಿ, ಆಕ್ಸಿಜನ್ ಮೆಷಿನ್ ಕೆಟ್ಟು ಹೋಗಿ ಲೀಕ್ ಆಗ್ತಿತ್ತು. ಆಗ ನರ್ಸ್ ಆಕ್ಸಿಜನ್ ಕೊಡದೆ ರೋಗಿಯನ್ನ ಹಾಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ್ರು. ದಾರಿ ಮಧ್ಯದಲ್ಲಿ ರೋಗಿ ಕುಡಿಯಲು ನೀರು ಕೇಳಿದ್ರು. ಆದ್ರೆ ಆಂಬ್ಯುಲೆನ್ಸ್ ಒಳಗೆ ಒಂದು ಹನಿ ನೀರು ಕೂಡ ಇರಲಿಲ್ಲ. ಯಾಕೆ ಹೀಗೆ ಅಂತ ಸಿಬ್ಬಂದಿನ ಪ್ರಶ್ನಿಸಿದ್ರೆ ಅವರು ಕೊಟ್ಟ ಉತ್ತರ ಕೇಳಿ. ಒಂದು ಡೇಟಾಲ್ ಇಲ್ಲ, ಒಂದು ನಮ್ಗೆ ಹ್ಯಾಂಡ್ ವಾಶ್ ಇಲ್ಲ. ಫಸ್ಟ್ ಆಫ್ ಆಲ್ ನೀರೇ ಇಲ್ಲ, ಆಂಬುಲೆನ್ಸಲ್ಲಿ ನೀರೇ ಇಲ್ಲ ಮೇಡಮ್. ಕುಡಿಯೋದ್ರ ಮನೆ ಹಾಳಾಗೋಗ, ಕೈ ತೊಳ್ಕೊಳಕ್ಕೂ ನೀರಿಲ್ಲ. 60ರ ವೇಗ ದಾಟುವ ಹಾಗಿಲ್ಲ. ಇನ್ನು ರೋಗಿ ನೋವಿನಿಂದ ಒದ್ದಾಡುತ್ತಿದ್ರೆ ಸ್ವಲ್ಪ ವೇಗವಾಗಿ ಹೋಗಿ ಅಂತ ನಾವು ಬೇಡಿದ್ವಿ. ಆದ್ರೆ ಅದಕ್ಕೂ ಸಾಧ್ಯವಿಲ್ಲ ಅಂದ್ರು. ಯಾಕಂದ್ರೆ ಆಂಬುಲೆನ್ಸ್ ಅಂದಮೇಲೆ ಸ್ವಲ್ಪ ಫಾಸ್ಟಾಗಿ ಹೊಡಿತೀವಿ. ಇವ್ರು ಹೇಳೋದು 12 ಕಿಲೋಮೀಟ್ರ್ ಮೈಲೇಜ್ ಕೊಡಿ. 12 ಕಿಲೋಮೀಟ್ರ್ ಮೈಲೇಜ್ ಕೊಡಬೇಕು ಅಂದರೆ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ನಾವು ಗಾಡಿ ಓಡಿಸ್ಬೇಕು? 40-50 ಕಿಲೋಮೀಟ್ರ್ ಸ್ಪೀಡಲ್ಲಿ ಗಾಡಿ ಓಡಿಸ್ಬೇಕು. ಅದನ್ನು ಕರ್ಕೊಂಬರೋದಕ್ಕೆ ಪೇಷಂಟ್ ಉಳಿಯುತ್ತಾ? ನಾವು ಅದನ್ನು ಯೋಚನೆ ಮಾಡಬೇಕಾ? ಇಲ್ಲ ಗಾಡಿ ಸ್ಲೋ ಆಗಿ ಓಡಿಸಿದ್ರೆ ನಮಗೆ ಪೇಷಂಟ್ ಕಡೆಯವ್ರ ಕಡೆಯಿಂದ ತೊಂದರೆ, ಈ ಕಡೆ ಗಾಡಿ ಜೋರಾಗಿ ಓಡಿಸಿದ್ರೆ ಇವ್ರ ಕಡೆಯಿಂದ ತೊಂದರೆ. ನೋಡಿದ್ರ, ಇದು ಜೀವರಕ್ಷಕ ಸರ್ಕಾರಿ ಆಂಬ್ಯುಲೆನ್ಸ್ ಒಳಗಿನ ದುಸ್ಥಿತಿ. ಇದೆಲ್ಲ ಓಕೆ, ಹೋಗ್ಲಿ ಬಿಡಿ ಅಂತ ಮುಂದೆ ಸಾಗಿದಾಗ ನಮಗೆ ಮತ್ತೊಂದು ಶಾಕ್ ಕಾದಿತ್ತು. ಶುರುವಾಯ್ತು ಶಿಫ್ಟಿಂಗ್ ದಂಧೆ. ಕೊಡಲಾಯ್ತು ರೋಗಿಗೆ ಶಿಕ್ಷೆ. ದಾರಿ ಮಧ್ಯೆ ನರ್ಸ್ ಹೇಳಿದ್ರು ಪೇಷಂಟ್ ಅನ್ನ ಬೇರೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ. ಯಾಕೆ ಅಂತ ಪ್ರಶ್ನಿಸಿದ್ರೆ ಅವರು ಕೊಟ್ಟ ಉತ್ತರ ಕೇಳಿ. ಇದು ಆನ್ಬೋರ್ಡ್ ಡಬಲ್ ಡಿಸ್ಪ್ಲೇಸ್ ಆನ್ಬೋರ್ಡ್ ಇನ್ನೊಂದು ಆಂಬ್ಲಿ ಇರುತ್ತೆ, ಅಲ್ಲಿಂದ ಕಳಿಸ್ಕೊಡ್ತೀವಿ. ಯಾಕಂದ್ರೆ ನಾವು ಇವಾಗ ಡೈರೆಕ್ಟ್ ಹೋಗಿಲ್ಲ, ಸೊ ಯಾವ ಗಾಡಿ ಫ್ರೀ ಇರ್ತಲ್ಲ ಆ ಗಾಡಿ ಕೊಟ್ಟೋಗ್ಬೇಕು. ಆನ್ಬೋರ್ಡ್ ಗಾಡಿ ಫ್ರೀ ಇದ್ರೆ ಅವರಿಗೆ ಕೊಟ್ಟೋಗ್ತೀವಿ. ಇಲ್ಲಿ ಮಾತ್ರ ಯಾವ ಪ್ರಾಬ್ಲಮ್ ಇಲ್ಲ. ನರ್ಸ್ ಮಾತಿನಂತೆ ಆನ್ಗೋಡು ಬಳಿ ಇನ್ನೊಂದು ಆಂಬ್ಯುಲೆನ್ಸ್ ರೆಡಿಯಾಗಿತ್ತು. ರೋಗಿಗೆ ಹೊಸ ಐಡಿ ಕೊಟ್ಟು ರೋಗಿಯನ್ನ ಇನ್ನೊಂದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರು. ಇದು ಒಂದೇ ಕೇಸ್ ಅಲ್ಲ, ಈ ರೀತಿ ಪ್ರತಿನಿತ್ಯ
108 ಆಂಬ್ಯುಲೆನ್ಸ್ಗಳಲ್ಲಿ ಒಬ್ಬ ರೋಗಿಗೆ 3-4 ಐಡಿ ಸೃಷ್ಟಿಸಿ ಶಿಫ್ಟಿಂಗ್ ಮಾಡ್ತಾರೆ. ಈ ರೀತಿ ಮಾಡಲು ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಜೀವಿಕೆ ಸಂಸ್ಥೆಯ ಉನ್ನತ ಅಧಿಕಾರಿಗಳೇ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದಾರಂತೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದೇ ಆ್ಯಂಬುಲೆನ್ಸ್ ಕಳಿಸ್ತಾ ಇಲ್ಲ ಸರ್. ಅಲ್ಲಿ ಸೆಂಟ್ರಲ್ಲಿ 2-3 ಆ್ಯಂಬುಲೆನ್ಸ್ ಬರ್ತದೆ. ಬಿಳ್ಚೋಡು ಅಂತ ಬರುತ್ತೆ, ಆನ್ಗೋಡು ಅಂತ ಬರುತ್ತೆ, ಉಚ್ಚಂಗಿದುರ್ಗ ಅಂತ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಸೆಂಟ್ರಲ್ಲಿ ಒಂದು ಆ್ಯಂಬುಲೆನ್ಸಲ್ಲಿ ಪೇಷಂಟ್ನ ಶಿಫ್ಟ್ ಮಾಡಿಸ್ತಾರೆ ಸರ್. ಯಾಕೆ ಅಂದರೆ ಇವರು ಗೌರ್ಮೆಂಟಿಗೆ ಜಾಸ್ತಿ ಕೇಸಸ್ ಆಗ್ತಾ ಇದ್ದಾವೆ, ನಾವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದು ಇವ್ರು ತೋರಿಸ್ತಾರೆ ಸರ್. ಬಟ್ ವರ್ಕ್ ಮಾಡ್ತಾ ಇರೋದು ನಾವಿಲ್ಲಿ. ಇದು ನಿಜವಾ ಅಂತ ತಿಳಿದುಕೊಳ್ಳಲು ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರೆಸಿದ್ವಿ. ಬೆಂಗಳೂರಿನ ಸೀನ್ ನೋಡಿ. ಮಾಗಡಿಯಿಂದ ಕರೆತಂದ ಸೀರಿಯಸ್ ಆಗಿರೋ ರೋಗಿಯನ್ನ ನೈಸ್ ರೋಡ್ ಬಳಿ ಬೇರೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಿರೋ ಅವಸ್ಥೆ ನೋಡಿ. ಚಿತ್ರದುರ್ಗದ ಚಿತ್ರಣ ಇದು. ಯಾವ ಸುರಕ್ಷತೆಯೂ ಇಲ್ಲದೆ ಈ ತುಂಬು ಗರ್ಭಿಣಿಗೆ ಯಾವ ರೀತಿ ಇವರು ತೊಂದರೆ ಕೊಡ್ತಿದ್ದಾರೆ ನೋಡಿ. ಇವರ ಶಿಫ್ಟಿಂಗ್ ದಂಧೆಯಿಂದ ಈ ಮಹಿಳೆಗೆ ಆಂಬ್ಯುಲೆನ್ಸ್ ಒಳಗೆಯೇ ಹೆರಿಗೆ ಆಯಿತು ಗೊತ್ತಾ. ಪ್ರಾಬ್ಲಮ್ ಆಗ್ತೈತೆ. ಯಾರು ಹೆಚ್ಚಿಗೆ ಹೊಡೆದು ಬೆಂಕಿ ಹಚ್ಚಿದ್ರೆ ಮಾಡ್ತೀವಿ ಗಾಡಿನ. ಯಾರು ನಿಮ್ಮನ್ನು ಕಾಪಾಡೋಕೆ ಬರಲ್ಲ, ಯಾರು ಬರಲ್ಲ. ತುಮಕೂರಲ್ಲೂ ಇದೇ ಕತೆ. ಬೀದರ್ ಹೊರತಾಗಿಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ ಮೂರಲ್ಲ 5 ಆಂಬ್ಯುಲೆನ್ಸ್ ಬದಲಾಯಿಸಿ ರೋಗಿಗಳನ್ನ ಕರ್ಕೊಂಡು ಹೋದ ಉದಾಹರಣೆಯೂ ಇದೆ. ಇದಕ್ಕೆ ಪೂರಕವಾದ ದಾಖಲೆ ಸಂಗ್ರಹಿಸಲು ನಮ್ಮ ತನಿಖೆ ಮುಂದುವರಿಸಿದಾಗ ನಮಗೆ ಮತ್ತಷ್ಟು ಶಾಕ್ ಆದಿತ್ತು. ಜೀವಿಕೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಯಿತು.